ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಆಟೋ ಚಾಲಕರ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವೀರ ಆಂಜನೇಯ ದೇವಸ್ಥಾನ ಬಸವೇಶ್ವರ ಎಪಿಎಂಸಿ ಗಂಜ್ ಆವರಣದಲ್ಲಿ ಅಭಿಷೇಕ ಸ್ವಾಮಿ ಮತ್ತು ವೀರಯ್ಯ ಸ್ವಾಮಿ ಈ ಇಬ್ಬರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಹಿಂದೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೃದಯ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದು ಬೇಗನೆ ಗುಣಮುಖರಾಗಲಿ ಅಂತ ಬೇಡಿಕೊಂಡ ಹರಕೆಯಿಂದ ಉಮೇಶ್ ಮುದ್ನಾಳ್ ಅವರು ಗುಣಮುಖರಾಗಿರುವ ಸುದ್ದಿ ತಿಳಿದ ಆಟೋ ಚಾಲಕರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಹರಕೆಯನ್ನ ತೀರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಟೋ ಚಾಲಕ ಶಿವಶರಣಪ್ಪ ಕುಂಬಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ನಮಸ್ಕಾರ. ನಾವು ಎಲ್ಲ ಆಟೋ ಚಾಲಕರು ಸೇರಿ ನಮ್ಮ ಉಮೇಶ್ ಅಣ್ಣ ಅವ್ರ ಸಲಗಂತ ಹನುಮನ್ ದೇವ್ರ ಹತ್ರ ಬೇಡ್ಕೊಂಡಿದ್ದೀವಿ. ಅದೇ ಕಾರಣಕ್ಕೆ ಇವತ್ತು ಹನುಮನ್ ದೇವ್ರ ಹತ್ರ ಬಂದು ಪೂಜೆ ಮಾಡೀವಿ. ಉಮೇಶ್ ಅಣ್ಣ ಅವರು ಯಾವಾಗಲೇ ನಮ್ಮ ಜೊತೆಗೆ ಇರಬೇಕು ಮತ್ತು ನಮ್ಮ ಆಟೋದವರಿಗೆ ಎಲ್ಲರಿಗೆ ಏನು ಪ್ರಾಬ್ಲಮ್ ಬಂದರೆ ನಾವು ಸಾಥ್ ಕೊಡಬೇಕಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಹಾಗೆ ಈ ಬೇಡಿಕೆಯನ್ನು ಹೆಸರು ನಮಸ್ಕಾರ. ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಆಟೋ ಚಾಲಕರ ಜಿಲ್ಲಾ ಘಟಕದ ವತಿಯಿಂದ ಇಂದು ನಾವು ಹನುಮಾನ್ ದೇವರ ವೀರ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಕಾರಣ ಉಮೇಶ್ ಮುದ್ನಾಳ್ ಅವರು ಆರಾಮಿರಲಾರದಿಂದ ಹೃದಯಘಾತದಿಂದ ತೊಂದರೆ ಅನುಭವಿಸ್ತಾ ಇದ್ದರು. ಅವರು ಆರೋಗ್ಯವಾಗಿ ಬರಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ವಿ. ಆ ಪ್ರಾರ್ಥನೆ ಫಲಿಸಿದೆ ಮತ್ತು ಇವತ್ತು ಬಂದಿದ್ದಾರೆ. ಅವರು ಆರಾಮವಾಗಿ ಇನ್ನೂ ಸಮಾಜ ಸೇವೆ ಭಾಳಷ್ಟು ಮಾಡಬೇಕಾಗಿತ್ತು, ಇನ್ನೂ ಮುಂದೂ ಮಾಡಲಿ ಅಂತ ಆಶಿಸ್ತಾ ಎರಡು ಎಲ್ಲರಿಗೂ ನಮಸ್ಕಾರ. ಇಂದು ಶನಿವಾರ ಗಂಜ್ ಏರಿಯಾದಲ್ಲಿ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿರ್ತಕ್ಕಂಥದ್ದು. ಇದು ಹಿಂದೆ ಒಂದೂವರೆ ತಿಂಗಳಿಂದ ಏನಾದಂದ್ರೆ ನಾನು ಬೆಂಗಳೂರು ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಚಿಕಿತ್ಸೆ ಪಡೆಯುವ ಸಮಯದಲ್ಲಿ ಇವೆಲ್ಲರೂ ಸೇರಿಗೇಸಿ ಏನಾದ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಸೇರಿ ಉಮೇಶ್ ಮುದ್ನಾಳ್ ಅವರು ಜಲ್ದಿ ಗುಣಮುಖರಾಗಲಿ ಅಂತ ಹೇಳಿ ಏನಾದ ನೀವು ಪ್ರಾರ್ಥನೆ ಮಾಡಿದ್ರಿ. ಇವತ್ತು ಹರಕೆ ಏನಂತ ನಾನು ಜೀವಂತ ಇದ್ದು ಆರಾಮಾಗಿ ಬರ್ಬೇಕಾದ ಕಾರಣ ಆಂಜನೇಯ ದೇವಸ್ಥಾನದ ಬಲಭೀಮೇಶ್ವರ ಮನೆ ದೇವಸ್ಥಾನ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇವತ್ತು ಆರಾಮ ಆಯ್ಕೆಸಿ ಬಂದಿನಿ. ನನ್ನ ಸಮ್ಮುಖದಿಂದ ನಾನು ಮುಂದೆ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡ್ಬೇಕಂತ ನೀವೇನು ನಿರ್ಧಾರ ತೊಗೊಂಡು ಇವತ್ತು ಹರಕೆ ತೀರಿಸಿರಿ. ನನಗೆ ಭಾಳ ಸಂತೋಷ ಸುಧಾಪಟ್ಟು ನಾನು ನಿಮ್ಮ ಜೊತೆಗೆ ಯಾವಾಗಲೂ ಕಷ್ಟ ಸುಖದಲ್ಲಿ ಯಾವಾಗಲೂ ಭಾಗಿಯಾಗಿರ್ತೀನಿ. ಮತ್ತು ನೀವು ಬೇಡ್ಕೊಂಡಿರ್ತಕ್ಕಂಥದ್ದು ನನಗೆ ಈ ನಿಮ್ಮ ಋಣ ಎಂದೂ ತೀರ್ಸೋಕ್ಕಾಗಲಿ. ಸಣ್ಣ ವ್ಯವಸ್ಥೆ ಅಲ್ಲ, ದೇವರು ನೀವು ಬೇಡ್ಕೊಬೇಕು, ಮನುಷ್ಯ ಬಂದುಬಿಡ್ತಂತ ಅದಕ್ಕೆ ನಮ್ಮ ಆಟೋ ಚಾಲಕರ ಸಂಘದ ಎಲ್ಲರಿಗೂ ನಿಮಗೂ ದೇವರು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆವರಣದಲ್ಲಿರ್ತದೆ. ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಅದರಲ್ಲಿ ಏನಾದ್ರು ಶಿವನದು ಒಂದು ಕೊರತೆ ಅದ ಅವ್ರ ಕುಟುಂಬ ನನಗೆ ಗೊತ್ತದ. ಬಟ್ ಅದಕ್ಕೆ ಕೂಡ ದೇವರ ಆಶೀರ್ವಾದದಿಂದ ಅವರಿಂದ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ನನ್ನ ಅದ. ನಾನು ಇವತ್ತು ಬೆಂಗಳೂರು ಹೊಂಟಿದ್ದೀನಿ. ಮತ್ತು ಇವಾಗ ಹೊಸ ಯಾವ ಔಷಧಿ ಬಂದವು ಅಂತ ಹೇಳಿ ನನಗೆ ಮಾಹಿತಿ ಅದ. ಅವು ಕೂಡ ತೊಗೊಂಬಂದು ಕೇಸಿದ್ರಿ ಓಲಿ ವ್ಯವಸ್ಥೆ ತೊಗೊಳಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಹೇಳೋಕ್ಕೆ ಅದು ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಹೆಂಗೂ ಹೊಂಟಿನಿ ಇವತ್ತು ಮತ್ತು ತೊಗೊಂಬರ್ತೀನಿ. ನಮ್ಮ ಪ್ರಯತ್ನ ಮಾಡೋಣ. ದೇವ್ರದೇ ದೊಡ್ಡದು, ನಮ್ಮ ಪ್ರಯತ್ನ ಅಷ್ಟೇ ಇರ್ತದೆ. ಹಾಗಾಗಿ ಯಾವುದೇ ರೀತಿಲಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಅವಘಡಗಳು ಆಗಬಾರ್ದು. ಗಾಡಿ ನಡೆಸೋ ಟೈಮ್ನ ರೋಡಿನ ಮ್ಯಾಗ ಏನಾಗ್ತದೆ ಸಣ್ಣ ಪುಟ್ಟ ಅವಘಡಗಳಾಗ್ತಾವೆ, ಅವೆಲ್ಲ ಆಗಬಾರ್ದು ಅಂತಕ್ಕಂಥದ್ದೇ ನನ್ನ ಆಸೆ. ನಾನು ಆಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಚೌಹಾಣ್, ಅಣ್ಣಯ್ಯ ಕಲಾಲ್, ಮಲ್ಲಯ್ಯ ಮುಸ್ತೂರ್, ವೀರ ಸಿಂಗ್ ಚೌಹಾಣ್, ಸಾಬಯ್ಯ ತಾಂಡೋಲ್ಕರ್, ಈಶ್ವರ್ ನಾಯಕ್, ಮಹೇಶ್ ನಾಟೇಕರ್, ಆಶಪ್ಪ ಜಟ್ಟಿ, ಹುಸೇನಿ ಚಾಮನಳ್ಳಿ, ಹನುಮಂತ ಬಬಲಾದಿ, ಬೀರಲಿಂಗ ಪೂಜಾರಿ, ಸಾಬಣ್ಣ ಪಾಮಳ್ಳಿ, ಮೌನೇಶ್ ಅರಿಕೇರಿ, ಮೌನೇಶ್ ಮಡಿವಾಳ, ಹನುಮಂತ ನಾಯ್ಕ, ರಾಮು ಚಟ್ಟಹಳ್ಳಿ, ನಾಗು ಜೋಗನ್, ಈಶ್ವರ್ ಹುಸಿ, ಮಲ್ಲಯ್ಯ ಬಂದಾಲಿ, ಶ್ರೀಕಾಂತ ಆಲೂರ, ಮಲ್ಲಯ್ಯ ಗೋಡೇಕರ್ ಇದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.